ರಿಪಬ್ಲಿಕ್ ಆಫ್ ಪಾರ್ಟಿ ಇಂಡಿಯಾ ತಾಲೂಕು ಘಟಕದ ರಚನೆ. ಎಸ್ ವೀಕ್ಷಕರೇ, ಇಂದು ಅಫ್ಜಲ್ಪುರ ಪಟ್ಟಣದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ತಾಲೂಕು ಅಧ್ಯಕ್ಷ ಮತ್ತು ಉಪ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ನಾಟಿಕರ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯಮನಪ್ಪ ಪ್ರಸಾದ್ ಹಾಗೂ ದೋಂಡಿಬಾ ಹರಿಜನ್ ಇವರ ನೇತೃತ್ವದಲ್ಲಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನೂತನ ತಾಲೂಕು ಕಾರ್ಯಕರ್ತರನ್ನು ಆಯ್ಕೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷರಾಗಿ ದತ್ತಾತ್ರೇಯ ಹರಿಜನ್ ಹಾಗೂ ಉಪ ಅಧ್ಯಕ್ಷರಾಗಿ ವಿಜಯಕುಮಾರ್ ನಾಟಿಕರ್ ಅವರನ್ನು ನೇಮಕ ಮಾಡಲಾಯಿತು. ತಾಲೂಕು ಯುವ ಅಧ್ಯಕ್ಷರಾಗಿ ಸಿದ್ದು ಮಲ್ಲಾಬಾದ್, ತಾಲೂಕು ಕಾರ್ಯದರ್ಶಿಗಳಾಗಿ ಮೋಹನ್ ಗತ್ರಿಗಿ, ತಾಲೂಕು ಕಾರ್ಮಿಕ ಉಪಾಧ್ಯಕ್ಷರಾಗಿ ಮನೋಹರ್ ಸುರ್ಗೆ, ಖಜಾಂಚಿಗಳಾಗಿ ಪ್ರಭು ಗಾಡಿ ವಡ್ಡರ್ ಇವರನ್ನು ಸರ್ವಮತದಿಂದ ತಾಲೂಕಿನಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಆದೇಶ ಪತ್ರ ನೀಡಲಾಯಿತು. ಸದಸ್ಯರಾಗಿ ಆಯ್ಕೆಯಾಗಿರುವ ಪರಶುರಾಮ್ ಅಗಸಿಸ್ವನ್, ಗಂಗು ಭುಯ್ಯಾರ್, ರಾಜು ಯತ್ನಾರ್, ತಿಪ್ಪಣ್ಣ ಕಾಂಬ್ಳೆ, ವಿಶ್ವನಾಥ್ ಭಜಂತ್ರಿ, ನಾಗೇಶ್ ಶಿರ್ವಾಳ್, ಭೀಮರಾಯ್ ಕಾಂಬ್ಳೆ, ಈರಪ್ಪ ನಾಯ್ಕೋಡಿ, ಅಲಿಸಾಬ್ ನದಾಬ್ ಇನ್ನಿತರು ಉಪಸ್ಥಿತರಿದ್ದರು. ಆರ್.ಪಿ. ಅಂಬೇಡ್ಕರ್ ಪಕ್ಷದ ನೂತನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮತ್ತು ಬಂಕಲಿ ಅವರ ಪದಗ್ರಹಣ ಸಮಾರಂಭಕ್ಕಾಗಿ ತಾವೆಲ್ಲರೂ ಆಗಮಿಸಿದಿರಿ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಸ್ಥಾಪನೆ ಮಾಡಿರ್ತಕ್ಕಂಥ ಆರ್.ಪಿ. ಅಂಬೇಡ್ಕರ್ ಪಕ್ಷ 1956ರಲ್ಲಿ ಬಾಬಾ ಸಾಹೇಬ್ ಬೈಲಾವನ್ನು ಬರೆದಿದ್ದರು. ಅದರ ಮುಂದಿನ ಎಲ್ಲ ನಾಯಕರು ಇಲ್ಲಿವರೆಗೆ ನಾವು ಆರ್.ಪಿ. ಅಂಬೇಡ್ಕರ್ ಪಕ್ಷ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಅದರ ಒಂದು ರಥವನ್ನು ನಾವು ಇಲ್ಲಿವರೆಗೆ ತೆಗೆದುಕೊಂಡು ಬಂದಂಥ ಹಿಂದಿನ ಎಲ್ಲ ನಾಯಕರಿಗೂ ವಂದಿಸುತ್ತಾ ಇವತ್ತು ನಾವು ಈ ಪಕ್ಷವನ್ನು ನಿರಂತರವಾಗಿ ಗಟ್ಟಿಯಾಗಿ ತಳ ಸಮುದಾಯದಿಂದ ಎಲ್ಲ ಜಾತಿ ಎಲ್ಲ ಸಮುದಾಯರು ತೆಗೆದುಕೊಂಡು ಈ ಪಕ್ಷವನ್ನು ಕಟ್ಟಬೇಕಾಗಿ ಅದಕ್ಕೋಸ್ಕರ ಈ ತಾಲೂಕು ಅಧ್ಯಕ್ಷರನ್ನು ಇವತ್ತು ನಾವು ಆಯ್ಕೆ ಮಾಡಿ ಈ ತಾಲೂಕಿನ ಸಮಸ್ತ ಯಾವುದಾದ್ರೂ ಸಮಸ್ಯೆಗಳಿದ್ದಲ್ಲಿ ಪರಿಹರಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಒಬ್ಬರು ನಿಷ್ಠಾವಂತರಾಗಿ ನಿಲ್ಲಬೇಕು, ಅವರ ಜನರ ಧ್ವನಿಯಾಗಬೇಕು ಅಂತ ಹೇಳಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಅವ್ರನ್ನ ಪದಗ್ರಹಣ ಮಾಡಿ ನಾವು ತಾಲೂಕಿಗೆ ಸಮರ್ಪಣೆ ಮಾಡ್ತಾಯಿದ್ವಿ. ಜನಸೇವೆಕ್ಕಾಗಿ ಅವರು ಸದಾ ಅವರು ಸಮರ್ಪಕವಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾನು ಇವತ್ತಿನ 4 ಮಾತು ಹೇಳ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ಯಮನಪ್ಪ ಪ್ರಸಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಯಮನಪ್ಪ ಪ್ರಸಾದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಆರ್.ಪಿ. ಅಂಬೇಡ್ಕರ್ ಪಕ್ಷಕ್ಕೆ, ಆರ್.ಪಿ. ಅಂಬೇಡ್ಕರ್ ಪಕ್ಷಕ್ಕೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ದತ್ತು ಬಂಕುಲಿಗೆ ಅವರಿಗೆ,